ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೆ ಕುಮಾರಸ್ವಾಮಿ ಕಿಡಿಕಾರಿದ್ದು ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ಅಂತ ಹೇಳಿದ್ದಾರೆ. ಮೂಡ ಹಗರಣದ ಬಗ್ಗೆ ತನಗೆ ಗೊತ್ತೇ ಇಲ್ಲ ಅಂತ ಮೊದಲಿಗೆ ಹೇಳಿದ್ರು. ಆ ನಂತರದಲ್ಲಿ ಏನಂದ್ರು ಅಂದ್ರೆ ಸಿದ್ದರಾಮಯ್ಯನವರ ವಿಚಾರವಾಗಿ ಹೇಳಿರೋದು ಕುಮಾರಸ್ವಾಮಿ ಅವರು ಮೊದಲಿಗೆ ಯಾರೋ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಅದೇನು ಹಗರಣದ ಬಗ್ಗೆ. ಆಮೇಲೆ ಹೇಳ್ತಾರೆ ಪ್ರಾಪರ್ಟಿ 62 ಕೋಟಿ ಬೆಲೆ ಬಾಳುತ್ತೆ ಅಂತ ಆ ನಂತರದಲ್ಲಿ ಹೇಳ್ತಾರೆ. ಸೊ 62 ಕೋಟಿ ಬೆಲೆ ಇದೆ ಅಂತ ಹೆಂಗ್ ಗೊತ್ತಾಯ್ತು ಇವರಿಗೆ? ಸುಳ್ಳು ದಾಖಲೆ ಮಾಡಿ ಬರ್ಸ್ಕೊಂಡಿದ್ದು ಯಾರು? ನಾನು ತಪ್ಪು ಮಾಡಿದ್ರೆ ರಾಜೀನಾಮೆ ನೀಡ್ತೀನಿ, ಸಿದ್ದರಾಮಯ್ಯನವರನ್ನ ಖುಷಿ ಪಡಿಸೋಕೆ ನಾನು ರಾಜೀನಾಮೆ ಕೊಡ್ಬೇಕಾ ಅಂತ ಕಿಡಿಕಾರಿದ್ದಾರೆ. ನಾನು ಸುಳ್ಳು ಹೇಳ್ತೀನೋ ನಿಜ ಹೇಳ್ತೀನೋ ಜನ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನ ಮೆಚ್ಚಕ್ಕೆ ನಾನು ಹೇಳ್ಬೇಕಾ? ಅವ್ರು ಯಾವ್ಯಾವ ಥರ ಸುಳ್ಳು ಹೇಳ್ಕೊಂಬಂದವ್ರೆ ಅದು ಅವ್ರ ಜಾಯಮಾನ. ನಿರಂತರವಾಗಿ ಹೇಳಲಿಲ್ವ ಮೈಸೂರದು? ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರಲ್ವೇ, ನನ್ನ ಗಮನಕ್ಕೆ ಬಂದಿಲ್ಲ ಅಂದ್ರಲ್ವೇ. ಆಗಿದ್ರೆ ಪ್ರಾಪರ್ಟಿ 62 ಕೋಟಿ ಬೆಲೆ ಬಾಳ್ತಿದೆ ಅಂತ ಇವ್ರಿಗೆ ಹೆಂಗೆ ಗೊತ್ತಾಯಿತು? ಅದ್ರ ಬಗ್ಗೆ ವಿಷಯವೇ ಗೊತ್ತಿಲ್ಲದಿದ್ದರಿಗೆ. ಆ ಪ್ರಾಪರ್ಟಿ ಬಂದು ಸರ್ಕಾರದ್ದು, ಮೂಡಾಗ ಸೇರಿರೋದು. ಆ ಪ್ರಾಪರ್ಟಿನ ಸುಳ್ಳು ದಾಖಲೆ ಮಾಡಿ ಬರೆಸ್ಕೊಂಡು ಇಟ್ಕೊಂಡು 62 ಕೋಟಿ ಬೆಲೆ ಇದೆ ಕೊಟ್ಬಿಟ್ಟು ನನಗೆ 62 ಕೋಟಿ ಅಂತ ನೀವು ಕೇಳಬೇಕಾದ್ರೆ ಸುಳ್ಳು ನಾನು ಹೇಳ್ತಿದ್ದೀರೋ ನೀವು ಹೇಳ್ತಾ ಇದ್ದೀರೋ? ನಾನು ಹೇಳೋದಪ್ಪ, ನನ್ನ ಮೇಲೆ ಆಪಾದನೆ ಮಾಡಿದ್ದೀರಿ. ಗಂಗೇನು ಹೇಳಿದ್ದು? ನಾನು ಏನಿದೆ ನಡೆದಿದೆ ಹೇಳಿದ್ದೀನಿ, ಸತ್ಯನೇ ಹೇಳಿದ್ದೀನಿ. ನಿಮ್ಮ ಥರ ಸುಳ್ಳು ಹೇಳ್ಕೊಂಡು ತಿರುಗಿದ್ದೀನ? ನನಗೂ ನಿಮಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯನವರೇ, ನಾವು ದೇವ್ರನ್ನ ನಂಬಿ ದೇವರಿಗೆ ಎದುರಿ ಜೀವನ ಮಾಡೋರು. ನಾವು ಅಂತಿಮವಾಗಿ ನಾವು ಹೋಗಬೇಕಾದ್ರೆ ಈ ಭೂಮಿಯಿಂದ ಉತ್ತರ ಅಲ್ಲಿ ಕೊಡಬೇಕು, ಅದನ್ನು ನಂಬ್ಕೊಂಡಿರೋ ನಾವು. ಆ ಹಿನ್ನೆಲೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಡಲಿಲ್ಲ? ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ? ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ? ಯಾವಾಗ ಕೊಡಬೇಕು? ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಲಿ ಹೇಳಿಸ್ಕೊಳ್ಳಲ್ಲ. ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀನಿ.